ಗ್ಯಾರಂಟಿ ಅನುಷ್ಠಾನದಲ್ಲಿ ಪೂರ್ಣವಾಗಿ ವಿಫಲ ಬಿವೈ ವಿಜಯೇಂದ್ರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಚುನಾವಣೆಗಳಲ್ಲಿ ನೀಡಿದ 5 ಗ್ಯಾರಂಟಿ ಅನುಷ್ಠಾನದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಆರೋಪಿಸಿದರು. ಅವರಿಂದು ಬಿಜೆಪಿಯ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ತಿಂಗಳಲ್ಲಿ ಜನಪ್ರಿಯತೆ ಕಳೆದುಕೊಂಡು ಜನರ ತಿರಸ್ಕಾರಕ್ಕೆ ಗುರಿಯಾಗಿದೆ ಎಂದರು. ಸರ್ಕಾರದ ಸುಳ್ಳು ಪ್ರಚಾರವೇ ಸಾಧನೆಯಾಗಿದ್ದು, ಜನಪ್ರಿಯ ಯೋಜನೆ ಮನೆಗೆ ತಲುಪಿಸುವಲ್ಲಿ ವಿಫಲವಾಗಿದೆ. ಸರ್ಕಾರದ ಗ್ಯಾರಂಟಿಗಳು ರಾಜ್ಯದ ಜನತೆಗೆ ಸರಿಯಾಗಿ ತಲುಪಿಲ್ಲ. ಬರೀ ಪ್ರಚಾರದ ಭರಾಟೆಗೆ ಜಾಸ್ತಿಯಾಗಿದೆ. ಒಂದು ಗ್ರಾಮದ 200 ಮನೆಗಳಲ್ಲಿ ಕೇವಲ 20 ಮನೆಗಳಿಗೆ ಮಾತ್ರ ಯೋಜನೆ ತಲುಪಿ ಉಳಿದ 180 ಮನೆಗಳಿಗೆ ಯಾವುದೇ ಗ್ಯಾರಂಟಿ ತಲುಪದೆ ಜನರನ್ನು ವಂಚಿಸಲಾಗುತ್ತಿದೆ ಎಂದು ದೂರಿದರು. ಶಕ್ತಿ ಯೋಜನೆಯಡಿ ಮಹಿಳೆಯರ ಉಚಿತ ಬಸ್ ಸಂಚಾರ, ಸಾರ್ವಜನಿಕ ಹೋರಾಟ ಮತ್ತು ವಿದ್ಯಾರ್ಥಿಗಳ ಬಸ್ ಪ್ರಯಾಣಕ್ಕೆ ಸಮಸ್ಯೆ ಆಗಿದೆ. ಸಾರಿಗೆ ಇಲಾಖೆ ಸಿಬ್ಬಂದಿಗೆ ವೇತನ ದೊರೆಯದ ಪರಿಸ್ಥಿತಿ ಕಾರಣವಾಗಿದೆ. ಸರ್ಕಾರದ ಬಳಿ ಹಣ ಇರುವುದಿಲ್ಲ. ಇದರಿಂದ ಸಂಚಾರ ಮಾರ್ಗಗಳನ್ನು ಕಡಿತಗೊಳಿಸಿ ಸಾರ್ವಜನಿಕರು ಬಸ್ಗಾಗಿ ಪರದಾಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಚುನಾವಣೆಯಲ್ಲಿ ಪ್ರತಿ ಕುಟುಂಬಕ್ಕೆ 10 ಕೆಜಿ ಅಕ್ಕಿ ನೀಡುವ ಭರವಸೆಯಲ್ಲಿ ಈಡೇರುತ್ತಿಲ್ಲ. 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದ ಪ್ರಧಾನಿ ಮೋದಿ ಅವರು ನೀಡುತ್ತಿದ್ದಾರೆ. ಉಳಿದ ಅಕ್ಕಿ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಜನರಿಗೆ ಹಣ ಹಾಕುವುದು ಬಿಟ್ಟರೆ ಅಕ್ಕಿ ನೀಡುವ ಅವರ ಗ್ಯಾರಂಟಿ ಪ್ರಾಥಮಿಕ ಹಂತದಲ್ಲಿ ವಿಫಲಗೊಂಡಿದೆ ಎಂದರು. ಉಚಿತ ವಿದ್ಯುತ್ ಯೋಜನೆ ಸಹ ಒದಗಿಸುವಲ್ಲಿ ಯಾವುದೇ ಬದ್ಧತೆ ಸರ್ಕಾರಕ್ಕಿಲ್ಲ. 7 ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕಾದ ಸರ್ಕಾರ ಆರ್ಥಿಕ ಮುಗ್ಗಟ್ಟಿನಿಂದ ರಾಜ್ಯದಲ್ಲಿ ವಿದ್ಯುತ್ ಕಡಿತ ತೀವ್ರಗೊಳ್ಳಲು ಕಾರಣವಾಗಿದೆ. ಯುವ ನಿಧಿ ಯೋಜನೆ ವೈಜ್ಞಾನಿಕವಾಗಿ ಅಳವಡಿಸುವಲ್ಲಿ ಸರ್ಕಾರ ಸೋತಿದೆ. ಯುವಕರಿಗೆ ಉದ್ಯೋಗ ನೀಡುತ್ತಿಲ್ಲ. ಚುನಾವಣೆಯಲ್ಲಿ ಎಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗ ಭತ್ಯೆ ಘೋಷಿಸಿದ ಕಾಂಗ್ರೆಸ್ ಈಗ ಕೇವಲ 2 ವರ್ಷಕ್ಕೆ ಕಾಲಮಿತಿ ಆಧರಿಸಿ ಹಣ ನೀಡುವುದಾಗಿ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳು ಮಾಡುತ್ತಿದೆ. 500 ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿಯನ್ನ ನಿರ್ವಹಿಸಲಿ ಸರ್ಕಾರ ವಿಫಲಗೊಂಡಿದೆ. ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ನಾವು ನೇರವಾಗಿ ಹೇಳ್ತೇವೆ. ಈ ಸರ್ಕಾರ ಬಂದಿಷ್ಟು ತಿಂಗಳುಗಳಾಗಿದೆ. ಒಂದು ಹೊಸ ಯೋಜನೆಗಳನ್ನು ಕೂಡ ಇವರು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿದ್ದಾರೆ. 14 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಅನುಭವಿ ಮುಖ್ಯಮಂತ್ರಿಗಳಿದ್ದಾಗ ಹಣಕಾಸಿನ ವ್ಯವಸ್ಥೆ ಬಹಳ ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗ್ತಾರೆ ಅಂತ ನಾವು ಅನ್ಕೊಂಡಿದ್ವಿ, ಭಾವಿಸಿದ್ವಿ. ಆದ್ರೆ ನಮ್ಮೆಲ್ಲರ ಭರವಸೆಗಳು, ನಿರೀಕ್ಷೆಗಳು ಸುಳ್ಳಾಗಿದೆ. ಜನರು ಏನು ವಿಶ್ವಾಸವನ್ನ ಇಟ್ಕೊಂಡಿದ್ರು ಆ ವಿಷಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ನೇರವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾವುದೋ ಒಂದು ಹೊಸ ಸರ್ಕಾರ ಬಂದ್ರೆ ನಮ್ಗೆ ಅರ್ಥ ಆಗ್ತದೆ. ನಾವು ವಿರೋಧ ಪಕ್ಷವಾಗಿ ಟೀಕೆ ಮಾಡೋದಕ್ಕೋಸ್ಕರ ಟೀಕೆನ ಮಾಡ್ತಾ ಇಲ್ಲ. ಯಾವುದೋ ಒಂದು ಹೊಸ ಸರ್ಕಾರ ಬಂದ್ರೆ ಒಂದು 5-6 ತಿಂಗಳು ಸಮಯಾವಕಾಶ ಬೇಕಾಗ್ತದೆ. ಯಾವುದೋ ಒಂದು ಹೊಸ ಸರ್ಕಾರ ಒಂದು ವರ್ಷ 2 ವರ್ಷ ನೋಡ್ತಾರೆ ರಾಜ್ಯದ ಜನರು. ಅವರು ಕೂಡ ಸ್ವಲ್ಪ ಸಮಯ ಕೊಡಬೇಕಾಗ್ತದೆ. ಆದರೆ ನನಗನ್ಸಿದಾಗೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಇಂದಿನ ಕಾಲಘಟ್ಟದಲ್ಲಿ ಇಡೀ ದೇಶದಲ್ಲಿ ಹೊಸ ಸರ್ಕಾರ ಬಂದು 5-6 ತಿಂಗಳಲ್ಲೇ ಜನಪ್ರಿಯತೆಯನ್ನ ಕಳೆದುಕೊಂಡಿರ್ತಕ್ಕಂಥ ಒಂದು ಸರ್ಕಾರ ಯಾವ್ದಾರ ಇದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಒಂದು ಕಡೆ ಮತ್ತೊಂದು ಕಡೆ ನಮ್ಮ ತಾಯಂದ್ರು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಶಾಲಾ ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೆ ಬಸ್ಗಳು ಸಿಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಇವರು ಉಚಿತ ಬಸ್ ಅಂತೇಳಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟು ಅಲ್ಲಿ KSRTC ಸಂಬಳ ಕೊಡೋದಕ್ಕೂ ರೊಕ್ಕ ಇಲ್ಲ ಅವ್ರ ಹತ್ರ. ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ ರೂಟ್ಗಳನ್ನ ಕಟ್ ಮಾಡ್ತಾ ಇದ್ದಾರೆ, ಬಸ್ಗಳು ಕಳಿಸೋದನ್ನ ನಿಲ್ಲಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಶಾಲಾ ಮಕ್ಕಳು ಕೂಡ ತೊಂದರೆ ಆಗ್ತಾ ಇದೆ. ನಾನು ನಿಮಗೆ ಕೇಳ್ತೇನೆ, ಸರ್ಕಾರ ಒಂದು 24 ಗಂಟೆ 10 ಕೆಜಿ ಅಕ್ಕಿನ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ರು. ಎಲ್ಲಿ ಕೊಡ್ತಾ ಇದ್ದಾರೆ 10 ಕೆಜಿ ಅಕ್ಕಿನ? 5 ಕೆಜಿ ಅಕ್ಕಿಯನ್ನ ಸನ್ಮಾನ್ ನರೇಂದ್ರ ಮೋದಿಜಿಯವರು ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಏನು ಕೊಡ್ತಾ ಇದ್ದಾರೆ, ಅದರಲ್ಲೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. 5 ಕೆಜಿನಲ್ಲಿ 3 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ, 2 ಕೆಜಿ ಜೋಳ, ರಾಗಿ, ಗೋಧಿ ಅಂತೇಳಿ ನಾಟಕ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು 1 ಕೆಜಿ ಅಕ್ಕಿನೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟು ಬಂದಿರತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನು ಭರವಸೆಗಳನ್ನು ಕೊಟ್ಟಿದ್ರು ಅದನ್ನು ಈಡೇರಿಸಿದ್ದೇವೆ ಅನ್ನುವ ಸುಳ್ಳು ಪ್ರಚಾರಗಳನ್ನು ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದೆ ಹೊರತು
ಯಾವುದೇ ಅವರ ಜನಪ್ರಿಯ ಯೋಜನೆಗಳು ಮನೆ ಮನೆಗೆ ತಲುಪಿಲ್ಲ, ಜನರಿಗೆ ತಲುಪಿಲ್ಲ. ನಾನು ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ತಮಗೆ ಕೇಳ್ತೇನೆ, ತಮ್ಮ ಗ್ರಾಮಗಳಲ್ಲಿ ನೋಡಿ, ನಾವು ಕೂಡ ನಮ್ಮ ಕಾರ್ಯಕರ್ತರಿಗೆ ಇದನ್ನು ಹೇಳ್ತಾ ಇದ್ದೇವೆ. ಒಂದು ಗ್ರಾಮದಲ್ಲಿ ಒಂದು 200 ಮನೆ ಇದ್ದರೆ ಒಂದು 20 ಮನೆಗಳಿಗೂ ಕೂಡ ಸವಲತ್ತುಗಳು ತಲುಪಿಲ್ಲ. ಆದರೆ ದಿನನಿತ್ಯ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ